ಈ ಒಂದು ಮಹದಾಯಿ ಹೋರಾಟದಲ್ಲಿ ಸುಮಾರು 11 ಜನ ಪ್ರಾಣವನ್ನು ಕಳ್ಕೊಂಡ್ರು ನಮ್ಮ ರೈತರು. ಸಾವಿರಾರು ಜನ ಲಾಠಿಗೆ ಬಲಿಯಾದರು. ಅಂದು ಕೂಡ ಒಂದು ಬಲಗಣ್ಣನ್ನು ಕೂಡ ಆ ಒಂದು ದಾಳಿ ಸಂದರ್ಭದಲ್ಲಿ ಹೋಯಿತು. ರೈತರಿಗೆ ನ್ಯಾಯ ಕೊಡಿಸೋರು ಯಾರು? ರೈತರಿಗೆ ನ್ಯಾಯ ಕೊಡಿಸೋರು ಯಾರು? ನಾವು ಇವತ್ತು ದುಡ್ದಿದ್ದನ್ನು ಯಾರೋ ಒಬ್ಬ ಮಧ್ಯವರ್ತಿಗೆ ಲಾಭಕ್ಕಾಗಿ ಮಾರಾಟ ಮಾಡಿ ಬರ್ತಾ ಇದ್ದೇವೆ. ನಾವು ಪ್ರತಿಯೊಬ್ಬರೂ ರೈತರು ಇನ್ನೊಬ್ಬರಿಗೆ ಅನ್ಯಾಯ ಆದ್ರೆ ಬಿಡಬಾರ್ದು, ಇದು ನಮ್ಮದು ಅನ್ನುವಂಥದ್ದಲ್ಲಿ ನೀವು ಯಾರನ್ನ ಪ್ರಶ್ನೆ ಮಾಡ್ತೀರಿ? ನಾವು ಹೋರಾಟದವ್ರು ಬಂದಂಥವ್ರು ನಮ್ಮನ್ನು ಪ್ರಶ್ನೆ ಮಾಡ್ತೀರಿ. ಅವ್ರನ್ನ ಯಾರು ಪ್ರಶ್ನೆ ಮಾಡ್ತೀರಿ? ಯಾರಿಗೂ ನಯ ಪೈಸೆ ಕೊಡಕ್ಕೆ ಹೋಗ್ಬೇಡ್ರಿ. ಯಾರು ಒತ್ತಡಕ್ಕೂ ಕೂಡ ನೀವು ತಲೆಬಾಗಬೇಡ್ರಿ. ನಮಸ್ಕಾರ. ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಶಾಂತವಾಗಿ ಕೆಲಸ ಮಾಡುತ್ತಿರುವ ಹಲವಾರು ಸಾಧಕರು ನಮ್ಮ ನಡುವೆ ಇದ್ದಾರೆ. ಅವರ ಅನುಭವಗಳು, ಯೋಚನೆಗಳು ಮತ್ತು ದೃಷ್ಟಿಕೋನಗಳು ಸಮಾಜಕ್ಕೆ ಪ್ರೇರಣೆ ನೀಡಬಲ್ಲವು. ಅಂತಹ ಎಲೆಮರೆಕಾಯಿಯಂತಿರುವ ಸಾಧಕರ ಧ್ವನಿಯನ್ನು ತಮಗೆ ಪರಿಚಯಿಸುವ ಉದ್ದೇಶದಿಂದ ನಾವು ಆರಂಭಿಸಿರುವ ವೇದಿಕೆ ಸಾಧಕರ ವೇದಿಕೆ. ಇಲ್ಲಿ ಯಾವುದೇ ವಾದ ವಿವಾದಗಳಿಲ್ಲ, ರಾಜಕೀಯ ಪ್ರಚಾರವೂ ಇಲ್ಲ. ಇದು ಅನುಭವ, ಆಲೋಚನೆ ಮತ್ತು ಸಮಾಜದ ಬಗ್ಗೆ ಇರುವ ದೃಷ್ಟಿಕೋನವನ್ನು ಹಂಚಿಕೊಳ್ಳುವ ಒಂದು ವೇದಿಕೆ. ಈ ವೇದಿಕೆಯ ಇಂದಿನ ಅತಿಥಿ ವೀರೇಶ್ ಸೊಬರದಮಠ. ಅವರ ಸಾಮಾಜಿಕ ಪ್ರಯಾಣ, ಅನುಭವಗಳು ಮತ್ತು ಆಲೋಚನೆಗಳನ್ನು ಅವರ ಮಾತಿನಲ್ಲಿ ಕೇಳೋಣ ಬನ್ನಿ. ಸಾಧಕ ವೇದಿಕೆಯವರಿಗೆ ನನ್ನನ್ನು ಕರೆಸಿ ನನ್ನ ವಿಚಾರಗಳ ಬಗ್ಗೆ ವೇದಿಕೆ ಅವಕಾಶ ಮಾಡಿಕೊಟ್ಟಂಥವರೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ನನ್ನ ಪರಿಚಯ ವೀರೇಶ್ ಚಂದ್ರಶೇಖರಯ್ಯ ಸೊಬರದಮಠ, ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕು ತಿರ್ಲಾಪುರ ಗ್ರಾಮ. ನಾನು ಬೆಳೆದಿದ್ದು ತಿರ್ಲಾಪುರ ಗ್ರಾಮದಲ್ಲಿ. ಪೂರ್ವಿ ನಾನು ಹುಟ್ಟಿದ್ದು ರೋಣ ತಾಲೂಕು ನರೇಗಲ್ಲ ಗ್ರಾಮದಲ್ಲಿ, ಕೋಡಿಕಪ್ಪದಲ್ಲಿ ಜನಿಸಿದ್ದು. ನಮ್ಮ 3 ಜನ ಅಣ್ಣ ತಮ್ಮಂದಿರಿದ್ದಾರೆ. ನನಗೆ ಒಬ್ಬರು ಅಕ್ಕ ಇದ್ದಾರೆ. ಅವರೆಲ್ಲರೂ ಕೂಡ ಅವರವರ ಕುಟುಂಬದ ಜೊತೆಗೆ ಚೆನ್ನಾಗಿದ್ದಾರೆ. ನಾನು ಮತ್ತು ನನ್ನ ತಾಯಿ ತಿರ್ಲಾಪುರ ಗ್ರಾಮದಲ್ಲಿ ವಾಸ ಮಾಡ್ತಿದ್ದೆ. ಇದು ನನ್ನ ಪರಿಚಯ. ನನ್ನ ವಿದ್ಯಾಭ್ಯಾಸ ಆಗಿದ್ದು SSLCವರೆಗೆ ಮಾತ್ರ. ನಾನು ಇದಕ್ಕೆ ಪೂರ್ವದಲ್ಲಿ ಕೃಷಿಕನಾಗಿದ್ದೆ ಮತ್ತು ಟೇಲರಿಂಗ್ ಕೆಲಸನೂ ಮಾಡ್ತಿದ್ದೆ ಮತ್ತು ಹಲವಾರು ಸಂಘಟನೆಯಲ್ಲಿ ನಿರಂತರವಾಗಿ ಕೆಲಸ ಮಾಡ್ಕೊತಾನೆ ಬಂದಿದ್ದೇನೆ. ಆದರೆ ಇವತ್ತು ಮಹದಾಯಿ ಯೋಜನೆ ವಿಚಾರವಾಗಿ ನನ್ನ ಒಂದು ಪರಿಚಯ ತಮ್ಮ ಗಮನಕ್ಕೆ ತರುವುದೇನೆಂದರೆ, ಮಹದಾಯಿ ಕಳಸಾ ಬಂಡೂರು ಯೋಜನೆ ಜಾರಿಯಾಗಲೆಂದು ಈ ಒಂದು ಹೋರಾಟದಲ್ಲಿ ತೊಡಗಿದ್ದು ಸತ್ಯ. 2012ರಿಂದ ಅಧ್ಯಯನ ಮಾಡಿ 2015 ಜುಲೈ 16ರಂದು ಈ ಒಂದು ಹೋರಾಟ ಪ್ರಾರಂಭ ಮಾಡಿದೆ. ನನ್ನನ್ನು ನಾಯಕನಾಗಿ ಮಾಡಿದ್ದು ರೈತರು, ಸಾರ್ವಜನಿಕರು. ನನಗೆ ಯಾರೂ ಕೂಡ ಗುರು ಇಲ್ಲ. ನಾನು ಗುರು ಅಂತ ಭಾವಿಸಿದ್ದು, ನನ್ನ ಗಾಡ್ ಫಾದರ್ ಅಂತ ಭಾವಿಸಿದ್ದು ರೈತರೇ ನನ್ನ ಹೋರಾಟವನ್ನು ಗಟ್ಟಿಗೊಳಿಸಿದರು, ನನಗೆ ಶಕ್ತಿ ತುಂಬಿದರು. ಆ ಶಕ್ತಿ ಮತ್ತು ಆ ಒಂದು ನನಗೆ ಕೊಟ್ಟಂಥ ಪ್ರೇರಣೆ ಇಲ್ಲಿವರೆಗೂ ಈ ಹೋರಾಟವನ್ನು ನಾನು ತೊಗೊಂಡು ಹೋಗ್ತಾ ಇದ್ದೇನೆ. ನಾನು ಪ್ರಾಮಾಣಿಕವಾಗಿ ಹೋರಾಟವನ್ನು ಒಯ್ತಾ ಇದ್ದೇನೆ ಮತ್ತು ರೈತರು ಕೂಡ ಈ ಒಂದು ನನ್ನ ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದಾರೆ, ಸಾರ್ವಜನಿಕರು ಸಾಥ್ ಕೊಟ್ಟಿದ್ದಾರೆ. ಈ ಒಂದು ಮಹದಾಯಿ ಹೋರಾಟದಲ್ಲಿ ಸುಮಾರು 11 ಜನ ಪ್ರಾಣವನ್ನು ಕಳ್ಕೊಂಡ್ರು ನಮ್ಮ ರೈತರು. ಸಾವಿರಾರು ಜನ ಲಾಠಿಗೆ ಬಲಿಯಾದರು. ಇಲ್ಲಿ ತನಕನೂ ಕೂಡ ಮಹದಾಯಿ ಯೋಜನೆ ಜಾರಿ ಆಗದೇ ಇರುವುದು ಕಾರಣ ಇಷ್ಟೇ. ನಮ್ಮ ರಾಜ್ಯದಲ್ಲಿ ಇಚ್ಛಾಶಕ್ತಿಯ ಕೊರತೆ ಇದ್ದಂಥ ರಾಜಕೀಯ ಪಕ್ಷಗಳಿಂದ ಮಾತ್ರ ಇದಕ್ಕೆ ಹಿನ್ನಡೆ ಆಗಿದೆ ವಿನಃ ಯಾವೊಬ್ಬ ಹೋರಾಟಗಾರಾಗಲಿ, ರೈತರಾಗಲಿ, ಸಾರ್ವಜನಿಕರಾಗಿಂದ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೆ. ಅದರ ಜೊತೆಗೂ ಕೂಡ ನಾನು ಈ ಹೋರಾಟಕ್ಕೆ ಬಂದ ನಂತರ ನನಗೆ ರೈತರು ಪ್ರೇರಣೆಯೇ ಕೊಟ್ಟಿದ್ದಾರೆ. ಮಹದಾಯಿ ಒಂದೇ ಹೋರಾಟ ಮಾಡಬಾರ್ದು ತಾವು ಅನ್ನುವಂಥದ್ದು ಹೇಳಿದಾಗ, ನಾನು ರೈತರು ಬೆಳೆದಂಥ ಬೆಳೆಗಳ ಬಗ್ಗೆ ಹೋರಾಟ ಮಾಡಿದ್ದೇನೆ, ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ್ದೇನೆ. ಅದರಲ್ಲೇನು ಹೈಕೋರ್ಟ್ ಮಟ್ಟನೂ ಹೋಗಿ ಹೈಕೋರ್ಟ್ನಲ್ಲೇ ರೈತರಿಗೆ ಜಯ ತಂದಿದ್ದೇನೆ. ನಾನು ರೈತರು ಬೆಳೆದಂಥ ಬೆಳೆಗಳನ್ನು ಕೇಂದ್ರದ ಬೆಂಬಲ ಬೆಲೆ ಅಡಿಯಲ್ಲಿ ತಗೊಳ್ಬೇಕನ್ನುವಂಥ ಜಯನೂ ತಂದಿದ್ದೇನೆ. ಅಷ್ಟೇ ಅಲ್ಲ, ಇವತ್ತು ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದ ಕಾಲುವೆಗಳ ಕೂಡ ಭ್ರಷ್ಟಾಚಾರಲ್ಲಿ ಆದಂಥದ್ದು ಕೂಡ ಹೋರಾಟ ಮಾಡಿ ರೈತರಿಗೆ ನೀರು ಕೊಡಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಮಲಪ್ರಭಾ ನದಿಯಲ್ಲಿ ಇರುವಂಥ ರೈತರಿಗೂ ಕೂಡ ಅನುಕೂಲ ಮಾಡ್ತಾ ಇದ್ದೇನೆ. ಎಲ್ಲ ರೈತರ ಒಂದು ಸಂಘವನ್ನು ರೈತರ ಸೇರಿಸಿಕೊಂಡು ಈ ಹೋರಾಟವನ್ನು ನಾನು ಮಾಡ್ತಾ ಇದ್ದೇನೆ. ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ NRGಯಲ್ಲಿ ಆಗುವಂಥ ಅವ್ಯವಹಾರವನ್ನು ತಡೆ ಹಿಡಿಯುವಂಥ
ಪ್ರಯತ್ನವನ್ನು ಕೂಡ ನಾನು ಕಾನೂನಾತ್ಮಕ ಹೋರಾಟದಿಂದನೂ ಕೂಡ ತಂದಿದ್ದೇನೆ. ಇದು ನನ್ನಲ್ಲಿ ತುಂಬಿದಂಥ ರೈತರ ಶಕ್ತಿ ಏನು ತುಂಬಿದೆ, ಆ ಶಕ್ತಿಯನ್ನು ರೈತರಿಗಾಗಿ ನಾನು ದಾರಿ ಎಳೆದಿದ್ದೇನೆ. ಮತ್ತು ನನ್ನ ಇಡೀ ಜೀವನ ಯಾವುದೇ ಮಠ ಇಲ್ಲ, ನಿರಂತರ ಲಿಂಗ ಪೂಜೆ ಮಾಡಿಕೊಳ್ಳೋದಾಗಲಿ ಅಥವಾ ಒಂದು ನೇಮಕ್ಕೆ ಅಂಟಿಕೊಳ್ಳೋದಾಗಲಿ ನಾನು ಮಾಡಿಲ್ಲ. ಪ್ರಾಮಾಣಿಕವಾಗಿರೋದು ನಾನು ಒಬ್ಬನೇ, ನನ್ನ ತಾಯಿ, ಬೇರೆ ಏನಿಲ್ಲ. ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಮಾಡ್ತಾ ನಾನು ಕಾಲ ಕಳೀತಾ ಇದ್ದೇನೆ. ಅಷ್ಟೇ ಅಲ್ಲದೇನೆ ಇವತ್ತು ಕಾನೂನು ಹೋರಾಟಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ. ಮತ್ತು ನಮ್ಮ ಭಾಗದ ಜನರಿಗೆ ನೀರಿನ ಬಗ್ಗೆ ಒತ್ತು ಕೊಡ್ತಾ ಇದ್ದೇನೆ. ಹಳ್ಳಗಳನ್ನು ಹೂಳೆಸೋದ್ರ ಬಗ್ಗೆ ಒತ್ತು ಕೊಡ್ತಾ ಇದ್ದೇನೆ. ಹುಬ್ಬಳ್ಳಿ ಧಾರವಾಡ ಕೆರೆಗಳನ್ನು ಅಭಿವೃದ್ಧಿ ಆಗಬೇಕು, ಒತ್ತುವರಿ ಆಗಿದ್ದನ್ನು ತೆರವುಗೊಳಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ನಾನು ಒಂದು ಬಡ ಕುಟುಂಬದಿಂದ ಬಂದಂಥವನು. ಒಂದು ಕೊನೆ ಪಕ್ಷ ತಮ್ಮ ಗಮನಕ್ಕೆ ಹೇಳೋದಾದರೆ 2023 ಸಾಲಿನಲ್ಲಿ ಕೂಡ ರಾಜಕೀಯ ಆಕಾಂಕ್ಷಿಯಾಗಿ ಪಕ್ಷೇತರವಾಗಿ ನಾನು ಆ ಕ್ಷೇತ್ರದಲ್ಲಿ ನಿಲ್ಲಬೇಕು ಅನ್ನುವಂಥ ಅನಿವಾರ್ಯತೆ ನಂದಿದ್ದಿದ್ದಿಲ್ಲ. ಆದರೆ ನನ್ನ ಜೊತೆಗೆ ಹೋರಾಟ ಮಾಡುವಂಥ ರೈತರು ಮತ್ತು ಆ ಭಾಗದ ಜನರು ನೀವು ನಿಲ್ಲೇಬೇಕು, ಇದನ್ನು ಎಚ್ಚರಿಕೆ ಕೊಡಬೇಕು ಅನ್ನುವಂಥದ್ದು ಹೇಳಿದಾಗ ಆ ಸಂದರ್ಭದಲ್ಲಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದೆ. ಅದರಿಂದ ಲಾಭಗಳು ಏನು? ಇವತ್ತು ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದರಿಂದ ಯಾರು ಆ ಕ್ಷೇತ್ರದಲ್ಲಿ ಮನೆಯಲ್ಲೇ ಕುಂತು ರಾಜಕಾರಣ ಮಾಡುವರು ಬೀದಿಗಿಳಿದು ಗ್ರಾಮೀಣ ಪ್ರದೇಶದಲ್ಲಿ ಓಡಾಡಿ ಬಹಳಷ್ಟು ಕಷ್ಟಪಡಬೇಕಾದಂಥ ಸ್ಥಿತಿಯನ್ನು ನಾನು ತಂದಿಟ್ಟಿದ್ದೇನೆ. ಇದು ನನ್ನ ನಡೆದು ಬಂದ ದಾರಿ. ಅಷ್ಟೇ ಅಲ್ಲದೆ ನಾನು ಇವತ್ತು ಭಾಳಷ್ಟು ನೋವಿನಲ್ಲಿ ಕೂಡ ಇದ್ದೇನೆ. ಆದರೆ ಈ ನೋವು ನಂದಲ್ಲ, ರೈತರ ನೋವು. ರೈತರು ಭಾಳ ಕಷ್ಟದಲ್ಲಿದ್ದಾರೆ. ರೈತರ ಮೇಲೆತ್ತಬೇಕಾಗಿದೆ. ರೈತರು ಹೋರಾಟದ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ. ಹೋರಾಟಕ್ಕೆ ಇಡೀ ತಮ್ಮ ಸರ್ವಸ್ವವನ್ನು ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರಿಗೆ ನಾವು ಏನಾದರೂ ಮಾಡಬೇಕು. ಈ ಸಮಾಜದಲ್ಲಿ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ನಾವು ಎಂದಾರೋ ಒಂದಿನ ಸಾಯಲೇಬೇಕು. ಆದರೆ ಸಾಯಕ್ಕಿಂತ ಪೂರ್ವದಲ್ಲಿ ನಾವು ರೈತರಿಗೆ ಶ್ರೇಷ್ಠವನ್ನು ಕೆಲಸವನ್ನು ಮಾಡಿ ಹೋಗಬೇಕು ಅನ್ನುವಂಥದ್ದು ನನ್ನ ವಿಚಾರ. ಈ ಒಂದು ಮಹದಾಯಿ ಯೋಜನೆ ಮತ್ತು ರೈತರ ಯೋಜನೆ ಜನ ಆಂದೋಲನ ಆಯಿತು ಏನೊಂದು. ಈ ಆಂದೋಲನ ಇಡೀ ರಾಜ್ಯ ವ್ಯಾಪಿಸ್ತಿದ್ದು. ಅಷ್ಟೇ ಅಲ್ಲ, ವಿದೇಶಗಳಿಗೂ ಕೂಡ ಕೊಂಡೊಯ್ತು. ಇದನ್ನು ಸಹಿಸಲಾರದಂಥ ಪಟ್ಟಬದ್ಧ ಹಿತಾಸಕ್ತಿ ಹೊಂದಿದಂಥ ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಕೂಡಿಕೊಂಡು ಈ ಹೋರಾಟವನ್ನು ವೇದಿಕೆಯನ್ನು ಕಿತ್ತು ಹಾಕಬೇಕು ಅನ್ನುವಂಥ ಭಾಳ ದೊಡ್ಡ ಪ್ರಯತ್ನ ಮಾಡಿದರು. ಅದರಲ್ಲಿ ನಮಗೂ ಕೂಡ ಹಲವಾರು ದಿಕ್ಕಿನಲ್ಲಿ ನಮ್ಮ ರೈತರ ಕಡೆಯಿಂದನೂ ಕೂಡ ರೈತರ ವೇಷ ಹಾಕಿಕೊಂಡು ಬಂದು ವೇದಿಕೆ ಮೇಲೆ ಹಲವಾರು ಗಲಾಟೆಗಳನ್ನು ಮಾಡಿದರು ಮತ್ತು ಹಲವಾರು ಬಾರಿ ನಮ್ಮ ಮೇಲೆ ದಾಳಿನೂ ಕೂಡ ಆಯಿತು. ನಂದು ಕೂಡ ಒಂದು ಬಲಗಣ್ಣು ಕೂಡ ಆ ಒಂದು ದಾಳಿ ಸಂದರ್ಭದಲ್ಲಿ ಹೋಯಿತು. ನನಗೆ ಯಾವುದೇ ರೀತಿಯಿಂದ ಇವರು ಹೊಡೆತಕ್ಕೆ, ಇವರು ಬಡತಕ್ಕೆ, ಇವರು ಕುತಂತ್ರಕ್ಕೆ ನನಗೆ ಎಲ್ಲಿ ಕೂಡ ಭಯ ಇಲ್ಲ. ನಾವು ತೀರ್ಮಾನ ಮಾಡಿಬಿಟ್ಟಿದ್ದೇವೆ. ಎಷ್ಟೇ ಸಾವಿರ ಅಪವಾದನೆ ಕೊಡಲಿ, ಸಾವಿರ ಬಗ್ಗೆ ಅಪಪ್ರಚಾರ ಮಾಡಲಿ, ಮೇಲೊಬ್ಬ ಭಗವಂತ ಇದ್ದಾನೆ. ಆ ಭಗವಂತ ಮೇಲಿದ್ದಾನೆ. ಆ ಭಗವಂತನ ಮೇಲಿದ್ದಂಥ ಭಗವಂತನ ರೂಪದಲ್ಲಿ ರೈತರಿದ್ದಾರೆ. ಆ ರೈತರ ಕಷ್ಟಗಳಿಗೆ ನಾವು ಸ್ಪಂದಿಸಬೇಕು. ನಮ್ಮ ಪ್ರಾಣವನ್ನು ತ್ಯಾಗವಾದರೂ ಮಾಡಿ ಅವರಿಗೆ ನಾವು ಅವರ ಬೇಡಿಕೆಗಳನ್ನ ಈಡೇರಿಸಬೇಕು. ಸಮಾಜದಲ್ಲಿ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಬೇಕು. ರೈತ, ಈ ದೇಶಕ್ಕೆ ಅನ್ನ ಕೊಡುವಂಥ ರೈತ, ಇವತ್ತು ರೈತ ಇಲ್ಲ ಅಂದ್ರೆ ಈ ಜಗತ್ತು ಸರ್ವನಾಶವಾಗಿ ಆಗುತ್ತೆ. ಯಾವುದೇ ಅಪೇಕ್ಷೆ ಇಲ್ಲದೆ ಮುಗ್ಧವಾಗಿ ರೈತ ಇವತ್ತು ಬೆಳೆಗಳನ್ನು ತೆಗೆದು ಕಷ್ಟದಲ್ಲಿ ಇದ್ದರೂ ಕೂಡ ಜಗತ್ತಿಗೆ ಅನ್ನ ಹಾಕುವಂಥ ರೈತನ ಬಗ್ಗೆ, ಶ್ರೇಷ್ಠ ಕೆಲಸ ಮಾಡೋದ್ರ ಬಗ್ಗೆ ನಮಗೆ ಎಲ್ಲೇ ಒಂದು ಕಡೆಗೆ ಸ್ವರ್ಗಕ್ಕೆ ಹೋದಂಗಾಗಿದೆ. ಮತ್ತು ಪಾದಯಾತ್ರೆಯಲ್ಲಿ ದಾಳಿಗಳಾಯಿತು, ಕಾರುಗಳ ಮೇಲೆ ಅಟ್ಯಾಕ್ಗಳಾದವು, ಹೋರಾಟದಲ್ಲಿ ಹೊಡೆದ್ರು ಬಿಡಿದ್ರು, ದುಡ್ಡು ತೊಗೊಂಡಿನಂತೇಳಿ ಅಪವಾದನೆ ಹಾಕಿದರು, ಹೊಟ್ಟೆಪಾಡಿಗಾಗಿ ಹೋರಾಟ ನಡೀತಾ ಇದೆ ಇವ್ರದ್ದು ಅಂತ ಹೇಳಿದರು. ಅವೆಲ್ಲವನ್ನು ಕೂಡ ನಾವು ಮೈ ಮೇಲೆ ಹಾಕೋಲಿಲ್ಲ. ಅವನು ಮೈ ಮೇಲೆ ಹಾಕ್ಕೊಂತ ಹೋದರೆ ರೈತರಿಗೆ ನ್ಯಾಯ ಕೊಡಿಸೋರು ಯಾರು? ರೈತರಿಗೆ ನ್ಯಾಯ ಕೊಡಿಸೋರು ಯಾರು? ಆ ದೃಷ್ಟಿಕೋನ ಇಟ್ಟುಕೊಂಡು ಎಷ್ಟೇ ಕಷ್ಟ ಬಂದರೂ ಕೂಡ ನಾನು ಹಿಗ್ಗದೆ, ಜಗ್ಗದೆ, ಬಗ್ಗದೆ ರೈತರ ಹೋರಾಟಕ್ಕೆ ನಾನು ಅಣಿಯಾಗಿದ್ದೇನೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಮತ್ತು ಇಡೀ ಸಮಾಜ ಮುಖಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಜಾತಿ ಬೇಡ, ಧರ್ಮ ಬೇಡ, ಪಕ್ಷ ಬೇಡ, ಈ ಮೂರನ್ನು ತೆಗೆದು ಹಾಕಿ
ಇವತ್ತು ಏನಪ್ಪ ಅಂತಂದ್ರೆ ರೈತರ ಹಿತ ಕಾಪಾಡೋದೇ ಶ್ರೇಷ್ಠ ಧರ್ಮ ಅನ್ನುವಂಥ ದೇಹ ಉದ್ದೇಶ ಇಟ್ಕೊಂಡು ಹೊಂಟಿದ್ದೇನೆ. ಇವತ್ತು ಸರ್ಕಾರಗಳು ಯಾವುದೇ ಒಂದು ರೈತಿಗ ಯೋಜನೆ ತರಬೇಕಾದ್ರೆ ರೈತ ಮುಖಂಡರನ್ನಾಗಲಿ ರೈತರನ್ನಾಗಲಿ ಸಂಪರ್ಕ ಮಾಡದೆ ತಮಗೆ ಲಾಭ ಆಗುವಂಥ ಯೋಜನೆಗಳನ್ನು ತರ್ತಾ ಇರೋದು ರೈತರು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಬೆಣ್ಣೆ ಹಳ್ಳ ಇರ್ಬೋದು, ತುಪ್ರಿ ಹಳ್ಳ ಇರ್ಬೋದು, ಬಲದಂಡೆ ಕಾಲುವೆ ರೀಮಾಡ್ಲಿಂಗ್ ಇರ್ಬೋದು, ಅನೇಕ ಕಾಮಗಾರಿಗಳು ಕೂಡ ಅವೈಜ್ಞಾನಿಕವಾಗಿ ಮಾಡುವುದರ ಬಗ್ಗೆ ನಾನು ವಿರೋಧ ಮಾಡ್ತಾ ಇದ್ದೇನೆ, ರೈತ ಬಂಧುಗಳ ಗಮನಕ್ಕೆ ತರ್ತಾ ಇದ್ದೇನೆ. ಇದ್ರ ಜೊತೆಯಾಗಿ ನಾನು ಒಂದೆರಡು ಕಡೆಗೆ ಕೇಳಿದ್ದೇನೆ, ರೈತರಿಗೂ ಕೂಡ ನಾನು ಭಾಳ ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೇನೆ. ಇವತ್ತು ರೈತರ ಮಕ್ಕಳಿಗೆ ಕಣ್ಣೇ ಸಿಗ್ತಾ ಇಲ್ಲ ಅನ್ನುವಂಥದ್ದು ಇದೇನು ದೊಡ್ಡ ಚರ್ಚೆ ಆಗಿದೆ, ಬಹಳ ದೊಡ್ಡ ಎತ್ತರಕ್ಕೆ ಚರ್ಚೆ ಆಗಿದೆ. ರಾಜ್ಯ ಸರ್ಕಾರ ಕೂಡ ಈ ಒಂದು ಬಜೆಟ್ನಲ್ಲಿ ರೈತರ ಮಕ್ಕಳ ಕಣ್ಣೆಗಾಗಿ ಏನೋ ಒಂದು ವಿಶೇಷ ಅನ್ನುವಂಥದ್ದನ್ನು ನಾನು ಕೇಳಿದ್ದೇನೆ. ಆ ರೈತರಿಗೆ ನಾನು ಹೇಳ್ತಾ ಇದ್ದೇನೆ, ಇವತ್ತು ರೈತ ಕುಟುಂಬದಲ್ಲಿ ಇರುವಂಥ ರೈತರಿಗೆ ಹೇಳ್ತಾ ಇದ್ದೇನೆ, ಮತ್ತು ನಿಮ್ಮ ಹೆಣ್ಣು ಮಕ್ಕಳನ್ನು ನೀವು ನೌಕರಿದವರಿಗೆ ಕೊಡ್ತೀನಿ ಅನ್ನುವಂಥ ನೀವು ತೀರ್ಮಾನ ಮಾಡಿದಾಗ ನಿಮ್ಮ ಗಂಡ ಮಕ್ಕಳಿಗೆ ಯಾರು ಕಣ್ಣೆ ಕೊಡುವರು? ಇದು ಭಾಳ ಮುಖ್ಯ ಐತಿ. ಇದು ಭಾಳ ಪ್ರಾಕ್ಟಿಕಲ್ಲಾಗಿ ನಾವು ಸೈಂಟಿಫಿಕ್ ಆಗಿ ವಿಚಾರ ಮಾಡಬೇಕಾಗಿದೆ. ಇವತ್ತು ನನ್ನ ಕುಟುಂಬದಲ್ಲೇ ಇಬ್ಬರು ಗಂಡು ಮಕ್ಕಳು ಇಬ್ಬರು ಹೆಣ್ಮಕ್ಳು ಇದ್ದಾರಂತ ಇಟ್ಕೊಳ್ಳಿ, ಆ ಹೆಣ್ಮಕ್ಳು ನಾನು ನೌಕರಿದಾರ ಕೊಡಬೇಕಂತ ಮಾಡ್ತೀನಿ, ನನ್ನ ಮಕ್ಕಳನ್ನ SSLC ಮಾಡಿ ಕಮ್ತಕ್ಕೆ ಹಚ್ಚಿರ್ತೀನಿ, ಅವ್ರಿಗೆ ಎಲ್ಲಿಂದ ಕಣ್ಣೆ ತರೋದು? ರೈತರು ತೀರ್ಮಾನ ಮಾಡಬೇಕು, ನಾನು ರೈತರ ಮಕ್ಕಳಿಗೆ ಕಮ್ತ ಮಾಡುವಂಥವ್ರಿಗೆ ಒಕ್ಕಲ್ತನ ಮಾಡುವಂಥವ್ರಿಗೆ ಕಣ್ಣೆ ಕೊಡ್ತೀನಿ ಅನ್ನುವಂಥ ತೀರ್ಮಾನ ಮಾಡ್ಕೋಬೇಕು ರೈತರು. ಇಲ್ಲೇನು ನೌಕರಿ ಜನ ಅಥವಾ ಈ ರಾಜ್ಯದಲ್ಲಿ ಮೇಲ್ವರ್ಗದ ಜನ ರೈತಾಪಿ ಬಿಟ್ಟು ಇತರೆ ಜನರು ಬಂದು ಏನಾರು ರೈತರ ಮಕ್ಕಳಿಗೆ ಕಣ್ಣೆ ಕೊಡೋಕ್ಕೆ ಸಾಧ್ಯ ಇದೆಯಾ? ಒಂದು ಸ್ವಲ್ಪ ಯೋಚನೆ ಮಾಡಿ. ಇದು ಆಗಬಾರ್ದು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ಅದರ ಜೊತೆಗೆ ಇವತ್ತು ರೈತರಿಗೆ ನಾನು ಖರ್ಚುಗಳನ್ನು ಕಡಿಮೆ ಮಾಡಬೇಕಾಗಿದೆ. ಭಾಳ ಮುಖ್ಯವಾಗಿದ್ದು ಖರ್ಚುಗಳನ್ನು ಕಡಿಮೆ ಮಾಡಬೇಕಾಗಿದೆ. ಆಡಂಬರದಿಂದ ದೂರ ಆಗಬೇಕಾಗಿದೆ. ನಾವು ಪ್ರತಿಯೊಂದು ಲೆಕ್ಕ ಪತ್ರಗಳನ್ನು ಇಟ್ಕೊಳ್ಬೇಕಾಗಿದೆ. ಇವತ್ತು ರೈತ ಕುಟುಂಬಗಳು ಉಳಿಬೇಕಾದ್ರೆ ನಾವು ಜಾಗೃತರಾಗಬೇಕಾಗಿದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಯುವಕರು ಇವತ್ತು ದುಶ್ಚಟಗಳಿಗೆ ಬಲಿ ಆಗ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಸರಾಯಿ ಮಾಫಿ ಅತ್ಯಂತ ತಲೆ ಎತ್ತಿ ನಿಂತಿದೆ. ಗುಟ್ಕಾ ಸರಾಯ, ಇದರಿಂದ ಯುವಕರು ಎಲ್ಲೆಲ್ಲಿ ಒಂದು ಕಡೆಗೆ ನಾಶವಾಗುವಂಥ ಕಾಲ ಬರ್ತಾ ಇದೆ. ಇದನ್ನು ತಡೆ ಹಿಡಿಯುವಂಥ ಶಕ್ತಿ ಇವತ್ತು ನಾವು ನೀವು ಗಟ್ಟಿಯಾಗಿ ಹೋರಾಟ ಮಾಡಿದ್ರೆ ಮಾತ್ರ ತಡೆ ಹಿಡಲಿಕ್ಕೆ ಸಾಧ್ಯತೆ. ಸರ್ಕಾರಗಳು ತಮ್ಮ ಲಾಭಗಳನ್ನು ನೋಡ್ತಾ ಇದ್ದಾವು. ತಾವು ಭ್ರಷ್ಟಾಚಾರ ಮಾಡಿಕೊಳ್ಳಕ್ಕೆ ಹೆಚ್ಚಿನ ಲಾಭವನ್ನು ಮಾಡಿಕೊಳ್ತಾ ಇದ್ದಾರೆ. ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಬೇಕು ಯುವಕರು ಅನ್ನುವಂಥದ್ದು ನನಗೆ ಭಾಳ ಸ್ಪಷ್ಟವಾಗಿದೆ. ಮತ್ತು ರೈತರಿಗೆ ಇನ್ನೊಂದು ಕರೆ ಕೊಡ್ತಾ ಇದ್ದೇನೆ, ನಿಮ್ಮ ಮಕ್ಕಳಿಗೆ ನೀವು ಶಿಕ್ಷಣ ಕೊಡಿ, ಬೇಡ ಅಂತ ನಾವು ಅನ್ನಲ್ಲ. ಒಳ್ಳೆಯ ಶಿಕ್ಷಣ ಕೊಡಿ, ಸಂಸ್ಕಾರ ಕೊಡಿ, ಆದರೆ ಕೃಷಿಗೆ ತಂಬನ್ನಿ ಅವರನ್ನೇ. ಒಳ್ಳೆ ಜಮೀನುಗಳನ್ನು ಮಾರಾಟ ಮಾಡಬೇಡಿ, ಕೃಷಿಗೆ ತಂಬಳ್ಳಿ ಅವ್ರನ್ನ, ಕೃಷಿ ಮಾಡಲಿ. ಈ ದೇಶದಲ್ಲಿ ನೀವು ಬಿಟ್ಟು ಹೋದ್ಮೇಲೆ ಕೃಷಿ ಮಾಡುವರು ಯಾರು? ಕೃಷಿ ಬಗ್ಗೆ ಹೆಚ್ಚು ಒತ್ತು ಕೊಡುವರು ಯಾರು? ಅದಕ್ಕೆ ಎಲ್ಲರೂ ನೌಕರಿ ಮಾಡ್ಬೇಕಂದ್ರೆ ನೌಕರಿ ಎಷ್ಟು ಜನರಿಗಂತ ಕೊಡ್ತಾರೆ? ನೌಕರಿ ಸರ್ಕಾರ ಎಷ್ಟು ಜನರಿಗೆ ನೌಕರಿ ಕೊಡ್ತದ? ಕೊಡೋಕ್ಕೆ ಸಾಧ್ಯ ಇದೆಯಾ? ಇವತ್ತು 10-15 ಸಾವಿರ ರೂಪಾಯಿ ಇಂಜಿನಿಯರಿಂಗ್ ಮುಗಿದಂಥವು, ITI ಮುಗಿದಂಥವ್ರು ಇವತ್ತು ಬೆಂಗಳೂರು ಮುಂಬೈ 10-15 ಸಾವಿರ ರೂಪಾಯಿಗೆ ದುಡಿತಾ ಇದ್ದಾರಲ್ಲ ನಿಮ್ಮ ಮಕ್ಕಳು. ಆ 10-15 ಸಾವಿರ ರೂಪಾಯಿ ಅಂತ ಮನೆ ನಡೀತದ, ಅವ್ರ ಖರ್ಚಿಗೆ ಆಗ್ತದ. ಅವ್ರನ್ನ ವಾಪಸ್ ಕರೆಸಿ ಕೃಷಿ ಮಾಡಿಸಿ, ನೀವು ಬೆಳೆದಂಥ ಮಾಲನ್ನು ನೀವೇ ಮಾರಿ ಮಾರ್ಕೆಟಿಂಗ್ ಕಲೀಲಿ. ಈ ದೇಶದಲ್ಲಿ ಎಲ್ಲ ಬದಲಾವಣೆ ಆಗತ್ತೆ. ನಾವು ಇವತ್ತು ದುಡ್ದಿದ್ದನ್ನು ಯಾರೋ ಒಬ್ಬ ಮಧ್ಯವರ್ತಿಗೆ ಲಾಭಕ್ಕಾಗಿ ಮಾರಾಟ ಮಾಡಿ ಬರ್ತಾ ಇದ್ದೇವೆ. ನಾವು 3 ತಿಂಗಳು ಬೆಳೆದಂಥ ಬೆಳೆಗಳನ್ನು ಒಂದು ತಾಸು ಮಧ್ಯವರ್ತಿಗೆ ಸಾವಿರಾರು ರೂಪಾಯಿ ಲಾಭ ಮಾಡಿ ಬರ್ತಾ ಇದ್ದೇವೆ. ಇದನ್ನು ತಪ್ಪಿಸಬೇಕಾದ್ರೆ ನಮ್ಮ ಮಕ್ಕಳನ್ನ ನಾವು ಕೃಷಿಗೆ ತರಬೇಕು ಅನ್ನುವಂಥದ್ದು ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತು ಪ್ರತಿಯೊಂದು ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಯೋಜನೆಗಳಿದ್ದಾವೆ, ಸಾಕಷ್ಟು ಲಾಭಗಳು ಬರ್ತಾ ಇದೆ. ಆ ಲಾಭದ ಬಗ್ಗೆ ತಾವು ಬಹಳ ಗಂಭೀರವಾಗಿ ತಿಳಿದುಕೊಳ್ಳಿ. ಏನೋ ಬಿಡು ನಮ್ಗೆ ಗುರ್ತಿಲ್ಲ ಅಂತ ಹೇಳ್ಬೇಡಿ. ಪ್ರತಿಯೊಬ್ಬರೂ ರೈತರು, ಇನ್ನೊಬ್ಬರಿಗೆ ಅನ್ಯಾಯ ಆದ್ರೆ ಬಿಡಬಾರ್ದು, ಇದು ನಮ್ಮದು ಅನ್ನುವಂಥದ್ದು ಬರಲಿ.
ಈ ಹೊಲಸ ರಾಜಕೀಯ ವ್ಯಕ್ತಿಗಳು ನಮ್ಮನ್ನು ಒಡೆದು ರೈತರ ಒಗ್ಗಟ್ಟನ್ನು ಬಹಳಷ್ಟು ದೂರ ತಗೊಂಡು ಹೋಗಿದ್ದಾರೆ. ಮತ್ತು ರೈತರಲ್ಲಿ ನಾನು ವಿನಂತಿ ಮಾಡಿಕೊಳ್ತೀನಿ, ನೀವು ರೈತರು, ನಾವು ನಿಮಗೆ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಮ್ಮ ಉಸಿರು ಇರುವವರೆಗೂ ನಿಮ್ಮ ಜೊತೆಗೆ ಸದಾಕಾಲ ಇರ್ತೀವಿ. ಒಬ್ಬ ಸೊಬರದ ಮಟ್ಟ ಆಗಬಾರ್ದು. ರೈತ ಸಂಘದ ಮುಖಂಡರು ಒಬ್ಬೊಬ್ಬರೇ ಆಗಬಾರ್ದು. ಪ್ರತಿಯೊಂದು ಕುಟುಂಬದಲ್ಲಿ ಒಬ್ಬ ಕೃಷಿ ಬೆಳೆಯುವಂಥ ರೈತನ ಮಕ್ಕಳು ಇವತ್ತು ಪ್ರತಿಯೊಬ್ಬರೂ ಕೂಡ ಹೋರಾಟದ ಮನೋಭಾವನೆಯನ್ನು ಬೆಳೆಸಿಕೊಳ್ಬೇಕು. ಹೆಂಗೆ ಹೋರಾಟದ ಮನೋಭಾವನೆಯನ್ನು ಬೆಳೆಸಬೇಕು? ನೀವು ಇಡೀ ದೇಶದ ಬಗ್ಗೆ ಹೋರಾಟ ಮಾಡೋದು ಬೇಡ, ರಾಜ್ಯದ ಬಗ್ಗೆ ಹೋರಾಟ ಮಾಡೋದು ಬೇಡ. ನಿಮ್ಮ ಕುಟುಂಬಗಳು, ನಿಮ್ಮ ಜಮೀನುಗಳು, ನಿಮ್ಮ ಸಂಸ್ಕಾರ, ನಿಮ್ಮ ದನಕರುಗಳ ಬಗ್ಗೆ ನೀವು ಗೌರವದಿಂದ ಹೋರಾಟ ಮಾಡೋದನ್ನು ಕಲಿಬೇಕು ಅನ್ನುವಂಥದ್ದನ್ನು ನಾನು ಇಲ್ಲಿ ಭಾಳ ಸ್ಪಷ್ಟವಾಗಿ ಏನು ಸಾಧಕರ ವೇದಿಕೆಯ ಮೂಲಕ ನಾನು ಹೇಳಕ್ಕೆ ಇಚ್ಛಪಡ್ತಾಯಿದ್ದೀನಿ. ರೈತರು ಇವತ್ತು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಇವತ್ತು ರೈತರು ನಾವು ಒಗ್ಗಟ್ಟಾಗಬೇಕು. ಜಾತಿ ಮಾಡಬಾರ್ದು, ಧರ್ಮ ಮಾಡಬಾರ್ದು. ನಾವು ಬೆಳೆದಂಥ ಬೆಳೆಗಳನ್ನು ತಡೆ ಹಿಡಿಯುವಂಥ ಅವನು ಕೊಂಡೊಯ್ಯುವಂಥ ಶಕ್ತಿ ನಮ್ಮಲ್ಲಿ ಬರಬೇಕು. ನಾವು ಪ್ರಬಲರಾಗಬೇಕು ಅನ್ನುವಂಥದ್ದು ನಾನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛಪಡ್ತೀನಿ. ಮತ್ತು ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡಬೇಕು ಇವತ್ತಿನ ದಿನದಲ್ಲಿ. ಇವತ್ತು ನೋಡಿ, ಪ್ರಶ್ನೆ ಮಾಡಬೇಕು ನೀವು. ಇವತ್ತು ಸಂವಿಧಾನ ಏನು ಹೇಳ್ತದ? ಯಾವ ವ್ಯಕ್ತಿ ಜನಪ್ರತಿನಿಧಿ ನಮ್ಮ ಗ್ರಾಮಕ್ಕೆ ಬಂದು ನಮಗೆ ಮೂಲಭೂತ ಸೌಕರ್ಯ ಒದಗಿಸಿ ಕೊಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ಹೇಳಿ ಹೋಗಿ ಅಧಿಕಾರಕ್ಕೆ ಬಂದ ಮೇಲೆ ನೀವು ಯಾರು ಪ್ರಶ್ನೆ ಮಾಡಲ್ಲ ಅವ್ರನ್ನ. ನೀವು ಯಾರನ್ನ ಪ್ರಶ್ನೆ ಮಾಡ್ತೀರಿ? ನಾವು ಹೋರಾಟದವ್ರು ಬಂದಂಥವ್ರು ನಮ್ಮನ್ನು ಪ್ರಶ್ನೆ ಮಾಡ್ತೀರಿ. ಅವ್ರನ್ನ ಯಾರೂ ಪ್ರಶ್ನೆ ಮಾಡೋದಿಲ್ಲ. ಅವರು ಏನು ಮಾಡ್ತಾ ಇದ್ದಾರ, ಹೆಂಗೆ ಶ್ರೀಮಂತರಾದ್ರು, ಅವರು ಏನಿತ್ತು ಅವ್ರದ್ದು ಪೂರ್ವಿ, ಇಷ್ಟೆಲ್ಲ ಆಗಬೇಕಾದ್ರೆ ಏನೆಲ್ಲ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂಚೂರು ಚಿಂತನೆ ಮಾಡಿರಿ ನೀವು ರೈತರು. ಇದು ನಾನು ಭಾಳ ಗಂಭೀರವಾಗಿ ತಮ್ಮ ಗಮನಕ್ಕೆ ತರ್ತಾ ಇದ್ದೆ. ಅದೇ ರೀತಿ ಕೂಡ ಹುಬ್ಬಳ್ಳಿ ಧಾರವಾಡದ ನಾಗರಿಕರು ಇವತ್ತು ಹಲವಾರು ಕೆಲಸದಲ್ಲಿ ಇದ್ದೀರಿ ನೀವು. ಇವತ್ತು ಮಹದಾಯಿ ಯೋಜನೆ ಜಾರಿ ಆಗೋದ್ರಲ್ಲಿ ವಿಳಂಬ ಆಯಿತು ಅಂದರೆ ಕುಡಿಯುವ ನೀರಿನ ಸಮಸ್ಯೆ ಭಾಳ ದೊಡ್ಡದಾಗ್ತದೆ. ದಯವಿಟ್ಟು ನೀವು ನನ್ನ ಸಂಬಂಧಿಕರು, ಕುಲಬಾಂಧರು, ರೈತನ ಮಕ್ಕಳು, ನೀವು ಕೂಡ ಯೋಚನೆ ಮಾಡಿ. ಮತದಾರರು ಇವತ್ತು ಪ್ರತಿಯೊಬ್ಬರು ಈ ದೇಶದ ಪ್ರಜೆಗಳೇ ಈ ದೇಶದ ರಾಜರು. ಈ ದೇಶದಲ್ಲಿರುವಂಥ ಪ್ರಜೆಗಳು ನಾವೇನಿದ್ದೀವಲ್ಲ, ಈ ದೇಶವರ ಮಾಲೀಕರ ನಾವು. ಆದರೆ ಇವತ್ತು ನಾವು ಏನಾಗ್ತಾ ಇದ್ದೇವೆ, ಏನು ಮಾಡ್ತಾ ಇದ್ದೇವೆ ಅನ್ನೋದನ್ನು ತಾವು ಗಮನದಲ್ಲಿ ಮಾಡಬೇಕು. ಮತ್ತು ಅಷ್ಟೇ ಅಲ್ಲದೆ ಕೆರೆಗಳನ್ನು ಉಳಿಸಿಕೊಳ್ಳುವಂಥ ಕಾರ್ಯ ಆಗಬೇಕು. ನಿಮ್ಮದು ನೀರಾವರಿ ಹೆಚ್ಚಾಗಬೇಕು, ಉತ್ಪಾದನೆ ಜಾಸ್ತಿ ತೆಗಿಬೇಕು ಮತ್ತು ಕಾನೂನಾತ್ಮಕ ಹೋರಾಟಗಳನ್ನು ಮಾಡಬೇಕು. ನಾನು ರೈತರಿಗೆ ಕರೆ ಕೊಡ್ತಾ ಇದ್ದೇನೆ ಇವತ್ತು ಭಾಳ ಸ್ಪಷ್ಟವಾಗಿ. ಇವತ್ತು ತಾಲೂಕು ಕಚೇರಿ ಇರ್ಬೋದು, ಜಿಲ್ಲಾ ಕಚೇರಿ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಎಲ್ಲೇ ನಿಮಗೆ ಸಮಸ್ಯೆ ಬರಲಿ, ಯಾರಿಗೂ ನಯ ಪೈಸೆ ಕೊಡಕ್ಕೆ ಹೋಗಬೇಡ್ರಿ. ಯಾರು ಒತ್ತಡಕ್ಕೂ ಕೂಡ ನೀವು ತಲೆಬಾಗಬೇಡ್ರಿ. ಅಂಥ ಸಂದರ್ಭ ಬಂದರೆ ನಮ್ಮನ್ನು ಸಂಪರ್ಕ ಮಾಡಿರಿ. ನಮಗೆಷ್ಟು ಶಕ್ತಿ ಇದೆ, ನಮ್ಮ ಸ್ವಂತ ದುಡ್ಡಿನಿಂದ, ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮ ಸ್ವಂತ ದುಡ್ಡಿನಿಂದ, ನಮ್ಮ ಸ್ವಂತ ಚಾದಿಂದ ನಾವು ನಿಮಗೆ ಕೆಲಸ ಮಾಡಿಕೊಡ್ತೀವಿ. ನಿಮಗೆ ಕೆಲಸ ಮಾಡಿಕೊಟ್ಟ ನಂತರ ಅದರ ಬಗ್ಗೆ ನೀವು ತಿಳ್ಕೊಂಡ ನಂತರ ಯಾವ ನಿಟ್ಟಿನಲ್ಲಿ ಹೋರಾಟ ಮಾಡಿದ್ರು ಈ ಸಂಘಟನೆ, ಹೆಂಗೆ ನ್ಯಾಯ ಬಗೆಹರಿಸಿಕೊಡ್ತು, ಇದಕ್ಕೆ ಏನೆಲ್ಲ ಮಾತನಾಡಿದರು, ಹೆಂಗೆ ಅಧಿಕಾರಿಗಳನ್ನು ಮೂಗು ಹಿಂಡಿದ್ರು, ಕಿವಿ ಹಿಂಡಿದ್ರು ಅಂತ ತಿಳ್ಕೊಂಡ ಮೇಲೆ ನೀವು ಸ್ವಾರ್ಥರಾಗಬೇಡಿ. ನೀವು ಕೂಡ ಕಷ್ಟದಲ್ಲಿರುವಂಥ ರೈತರ ಸಮಸ್ಯೆಗಳಿಗೆ ನಾವು ಹೆಂಗೆ ಸಹಾಯ ಮಾಡ್ತೀವಿ, ಹೆಂಗೆ ಸ್ಪಂದಿಸ್ತೀವಿ, ಆ ನಿಟ್ಟಿನಲ್ಲಿ ನೀವು ಸ್ಪಂದಿಸಬೇಕಾಗತ್ತಾ. ಆ ನಿಟ್ಟಿನಲ್ಲಿ ಕೂಡ ನಾನು ಕರೆ ಕೊಡಿ, ನಾನು ಕೆಲಸ ಮಾಡ್ತೀನಿ. ಮತ್ತು ಇಡೀ ಜಗತ್ತಿನಲ್ಲಿ ರೈತರು ಇವತ್ತ ಏನು ಜೋಳವನ್ನು ರೆಡಿ ಮಾಡುವಂಥ ಶಕ್ತಿ ಇದೆ ರೈತರ ಕಡೆಗೆ, ಆಹಾರವನ್ನು ಮಾಡುವಂಥ ಶಕ್ತಿ ಇದೆ. ಇವತ್ತು ವಿಜ್ಞಾನಿಗೆ ಇವತ್ತು ಆಹಾರ ರೆಡಿ ಮಾಡುವಂಥ ಶಕ್ತಿ ಇಲ್ಲ. ಈ ಶಕ್ತಿ ಕೊಟ್ಟಿದ್ದು ಸಾಕ್ಷಾತ್ ಈ ಪಂಚ ಮಹಾಭೂತಗಳಿಂದ ಭಗವಂತನೇ ಕೊಟ್ಟಿದ್ದಾನೆ ನಮಗೆ. ಅಂಥ ಶ್ರೇಷ್ಠವಂತರು ಇವತ್ತು ನಾವು ರೈತರಿಗೆ ಆದಾಯ ಸಾಕಷ್ಟು ಮಾಡ್ತಾ ಇದ್ದೇವೆ ಅಂತ ಸರ್ಕಾರ ಬುಂಟಿ ಹೊಡ್ಕೊತದ. ಆದರೆ ಇವತ್ತು ರೈತರಿಗೆ ಮೈತುಂಬ ಕೂಡ ಸಾಲಗಳಾಗಿದ್ದಾವೆ. ಭಾಳ ಸ್ಪಷ್ಟವಾಗಿ ಬ್ಯಾಂಕಿನ ವ್ಯವಹಾರಕ್ಕೆ ಕರೀರಿ, ನಾನು ಬರ್ತೀನಿ. ಬ್ಯಾಂಕಿನ ವ್ಯವಹಾರಕ್ಕೆ ಕರೀರಿ, ಯಾರಿಗೆ ಲಂಚ ಕೊಡಕ್ಕೆ ಹೋಗಬೇಡ್ರಿ. ಬ್ಯಾಂಕ್ಗಳಿಗೆ ನಾವು ಇದ್ರೇ ನಡೀತದ ಬ್ಯಾಂಕು, ನಾವಿದ್ರೇ ಇವತ್ತು ಕೃಷಿ ಇಲಾಖೆ ನಡೀತದೆ, ನಾವಿದ್ರೇ ಇವತ್ತು ಸರ್ಕಾರಿ ಕಚೇರಿಯ ಅಧಿಕಾರಿಗಳ ಕುಟುಂಬಗಳು ನಡೀತಾ ಇದ್ದಾವೋ. ಇವತ್ತು ರೈತನ ಆದಾಯದಿಂದ ಇಡೀ ದೇಶ ನಡೀತಾ ಇರೋದು.
ಇಂಡಸ್ಟ್ರಿಯಲಿಂದ ಅಲ್ಲ, ದಯವಿಟ್ಟು ಕೈಗಾರಿಕೆಯಿಂದ ಅಲ್ಲ, ದೇಶದಲ್ಲಿ ರೈತನ ಕೃಷಿ ಚಟುವಟಿಕೆ, ರೈತ ಬೆಳೆಯುವಂಥ ಆಹಾರದ ಮೇಲೆ ಇವತ್ತ ಈ ದೇಶ ಕಣ್ಣು ತೆಗೆದು ನಡೀತಾ ಇದೆ. ಇವತ್ತು ಪ್ರತಿಯೊಬ್ಬ ರೈತನೂ ಕೂಡ ಯಾವ ಸಂಕಷ್ಟಕ್ಕೆ ಬಂದಿದ್ದಾನಂದರೆ, ಇವತ್ತು 1 ಎಕರೆ ಭೂಮಿ ನಾವು ತಗೊಳ್ಬೇಕಾದ್ರೆ ಶಕ್ತಿ ಇಲ್ಲದ ರೀತಿ ಒಳಗೆ ನಾವು ಬೆಳೀತಾ ಇದ್ದೇವೆ. ಅದು ಹೋಗಲಾಡಿಸ್ಬೇಕಂದ್ರೆ ಇವತ್ತು ನೀವು ಕೈ ಜೋಡಿಸಿ, ನಿಮಗೆ ಎಷ್ಟೇ ಕಷ್ಟ ಬಂದರೂ ನಮ್ಮನ್ನು ಕರೀರಿ, ನಾವು ಬರ್ತೀವಿ. ಯಾವುದೇ ಇರಲಿ, ನಾವು ಬರ್ತೀವಿ. ಯಾವುದೇ ಅಪೇಕ್ಷೆಯನ್ನು ನಾವು ಪಡಲ್ಲ. ದಯವಿಟ್ಟು ಕರೀರಿ, ಕೆಲಸ ತಗೋರಿ, ಕೆಲಸ ಮಾಡಿಸ್ಕೋರಿ. ಮಾಡಿದ ನಂತರ ಕಷ್ಟದಲ್ಲಿ ಇರುವಂಥ ಮತ್ತು ರೈತರಿಗೆ ನೀವು ಅಣಿಯಾಗಿ ನಾಯಕತ್ವ ತೊಗೊಂಡು ಮುಂದುವರಿಬೇಕು. ಇವತ್ತಿನ ದಿನ ನನಗೆ ಏನು ಅನುಭವ ಆಗಿದೆ, ನಾನು ಈ ಹೋರಾಟದಲ್ಲಿ ಎಷ್ಟು ನೋವಾಗಿದೆ, ರೈತರಿಗೆ ಎಷ್ಟು ನೋವಾಗಿದೆ, ಅದನ್ನೆಲ್ಲವನ್ನು ನಾನು ಕಡಿಮೆ ಅವಧಿಯೊಳಗೆ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಮತ್ತು ನಮ್ಮ ಸಂಘಟನೆ ವತಿಯಿಂದ ನಾವು ಹಲವಾರು ದಿಕ್ಕಿನಲ್ಲಿ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ, ಪಾರದರ್ಶಕವಾಗಿ ಮಾಡ್ತಾ ಇದ್ದೇವೆ. ಎಲ್ಲಿ ಕೂಡ ಕೈ ಚಾಚೋದಾಗಲಿ, ಭ್ರಷ್ಟಾಚಾರಕ್ಕೆ ಹೋಗೋದಾಗಲಿ ಮೊದಲೂ ಮಾಡಿಲ್ಲ, ಈಗಲೂ ಮಾಡೋದಿಲ್ಲ, ಮುಂದೂ ಮಾಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ, ಏನು ಸಾಧಕರ ವೇದಿಕೆಯವರು ಕರೆಸಿ ಈ ಒಂದು ಸಲಹೆ ಸೂಚನೆಗಳ ಬಗ್ಗೆ, ನನ್ನ ವೈಯಕ್ತಿಕ ವಿಚಾರಗಳ ಬಗ್ಗೆ, ಸಮಾಜದ ಏಳಿಗೆ ವಿಚಾರ ಬಗ್ಗೆ ಕರೆಸಿ ನನ್ನಲ್ಲಿ ಇರುವಂಥ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಸಾಧಕರ ವೇದಿಕೆಯರಿಗೆ ವಿನಂತಿ ಮಾಡಿಕೊಂಡು ಅವರಿಗೆ ನಮಸ್ಕರಿಸಿ, ಮತ್ತು ಇಡೀ ನಾಡಿನ ರೈತರಿಗೆ ಈ ಹೋರಾಟಕ್ಕೆ ಮತ್ತು ನಾವು ನಡೆದಂಥ ಹಾದಿಗೆ ತಾವೆಲ್ಲರೂ ಬೆನ್ನೆಲುಬಾಗಿರಬೇಕಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ 4 ಮಾತು ವಿರಾಮ ಹೇಳ್ತಾ ಇದ್ದೇನೆ. ಜೈ ಜವಾನ್, ಜೈ ಕಿಸಾನ್.